ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕನ್ಯಾ ಕೊಳ್ಳೂರು ಗ್ರಾಮದಲ್ಲಿ 2014ರಲ್ಲಿ ನಡೆದಿದ್ದ ದಲಿತ ಮುಖಂಡ ದೇವೇಂದ್ರಪ್ಪ ದಳಪತಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 12 ವರ್ಷಗಳ ಸುದೀರ್ಘ ವಿಚಾರಣೆ ಬಳಿಕ ಯಾದಗಿರಿ ಜಿಲ್ಲಾ ಪ್ರಧಾನ ಮತ್ತು ವಿಶೇಷ ಸತ್ರ ನ್ಯಾಯಾಲಯ ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಪ್ರಕರಣದ ಪ್ರಮುಖ ಆರೋಪಿ ಬಸಲಿಂಗಪ್ಪ ಸೇರಿ ಒಟ್ಟು 17 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ 4.35 ಲಕ್ಷ ದಂಡವನ್ನು ಕೋರ್ಟ್ ವಿಧಿಸಿದೆ. ಪ್ರಕರಣದ ವಿವರಗಳ ಪ್ರಕಾರ 2014ರ ಜನವರಿ 17ರಂದು ಶ್ರೀ ಚೌಡೇಶ್ವರಿ ಜಾತ್ರೆ ನಿಮಿತ್ತವಾಗಿ ಬ್ಯಾನರ್ ಅಳವಡಿಕೆ ವಿಚಾರವಾಗಿ ದಲಿತರು ಹಾಗೂ ಸವರ್ಣೀಯರ ನಡುವೆ ಉದ್ಭವಿಸಿದ್ದ ವಿವಾದ ತೀವ್ರ ಸ್ವರೂಪ ಪಡೆದುಕೊಂಡಿತ್ತು. ಬಳಿಕ ಗ್ರಾಮದ ಹಳಿಯ ಪಂಚಾಯತ್ ಕಟ್ಟೆ ಸಮೀಪ ನ್ಯಾಯ ಪಂಚಾಯಿತಿ ನಡೆಯುವ ಸಂದರ್ಭದಲ್ಲಿ ದೇವೇಂದ್ರಪ್ಪ ದಳಪತಿ ಅವರ ಮೇಲೆ ಆರೋಪಿಗಳು ಜಾತಿ ನಿಂದನೆ ಮಾಡಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆ ಮಾಡಿರುವ ಆರೋಪ ಕೇಳಿಬಂದಿತು. ಪ್ರಕರಣದ ತನಿಖೆ ಬಳಿಕ ಕೋರ್ಟ್ನಲ್ಲಿ ಸುದೀರ್ಘ ವಿಚಾರಣೆ ಕೂಡ ನಡೆಯಿತು. ಒಟ್ಟು 68 ಸಾಕ್ಷಿದಾರ ಪೈಕಿ 35 ಮಂದಿಯ ಸಾಕ್ಷ್ಯವನ್ನ ದಾಖಲಿಸಿಕೊಂಡ ಕೋರ್ಟ್ ಲಭ್ಯವಿದ್ದ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ 17 ಆರೋಪಿಗಳನ್ನು ತಪ್ಪಿತಸ್ಥರು ಅಂತ ಘೋಷಿಸಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ಈ ಕುರಿತು ಮಾಹಿತಿ ಕೊಟ್ಟ ಸರ್ಕಾರಿ ಅಭಿಯೋಜಕ ಗುರುಲಿಂಗಪ್ಪ ತೇಲಿ ಕೋರ್ಟ್ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯೊಂದಿಗೆ 4.35 ಲಕ್ಷ ದಂಡ ವಿಧಿಸಿರುವುದಾಗಿ ಹೇಳಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕನಕೋ ಗ್ರಾಮದಲ್ಲಿ ಜನವರಿ 17/1/2014ರಂದು ಚೌಡೇಶ್ವರಿ ಜಾತ್ರೆ ಇದ್ದ ಪ್ರಯುಕ್ತ ನಮ್ಮ ಸಮುದಾಯವರು ಬ್ಯಾನರ್ ಹಾಕಿದ್ದು. ಬ್ಯಾನರ್ ಹಾಕಿದಾಗ ಮೇಲ್ಜಾತಿಯವರು ಬ್ಯಾನರ್ ಹರಿದು ಅವು ಬ್ಯಾನರ್ ಹರಿದವರು ಯಾರನ್ನು ಕೇಳಲಿಕ್ಕೂ ಹೋದಾಗ ನಮ್ಮ ಸಮುದಾಯವರ ಮೇಲೆ, ನಮ್ಮ ಕಾಕ ಅಣ್ಣಂದಿರ ಮೇಲೆ ಬಡಿಗಿಲಿ ಕಬ್ಬಿಲಿ ಅವ್ರ ಮೇಲೆ ಬರಬರ ರೀತಿಯಲ್ಲಿ ಹಲ್ಲೆ ಮಾಡಿ, ಆದ ನಂತರ ನಮ್ಮ ತಂದೆಯವರು ಕೇಳಲಿಕ್ಕೆ ಹೋದಾಗ ಅವರನ್ನು ಸಹ ದೌರ್ಜನ್ಯ ಮಾಡಿ ಕೊಲೆ ಮಾಡಿ ಬರಬರ ರೀತಿಯಲ್ಲಿ ಕೊಲೆ ಮಾಡಿದ್ದು. ಆದ ನಂತರ ನಾವು ವಿವಿಧ ಸಂಘಟನೆಗಳು ನಮ್ಮ ಪಪ್ಪನ ನಮ್ಮ ತಂದೆಯ ದೇಹವನ್ನು ಶಹಾಪುರ ಬಸವ ಚೌಕಿಗೆ ತೆಗೆದುಕೊಂಡು ಹೋಗಿ ಹೋರಾಟ ಮಾಡಿ, ಆದ ನಂತರ ಸಚಿವ ಎಚ್ ಆಂಜನೇಯವರು ಮತ್ತು ಬಾಬುರಾವ್ ಚಿಂಚನಸೂರು ಸಚಿವರು ಅವರು ನನಗೆ ನೌಕರಿ ಕೊಟ್ಟು ಪರಿಹಾರ ಕೊಟ್ಟು, ಆಮೇಲೆ ಕಾನೂನು ಪ್ರಕಾರ ಕೋರ್ಟಿಗೆ ಹಾಕಲಾಗಿತ್ತು. ಆದ ನಂತರ 2014ರಿಂದ 2026ರವರೆಗೆ ಕಾನೂನು ಹೋರಾಟದ ಪ್ರತಿಫಲವಾಗಿ 18 ಜನರ ಜೀವಾವಧಿ ಶಿಕ್ಷೆಯನ್ನು ಕೋರ್ಟ್ ಆದೇಶ ನೀಡಲಾಗಿದೆ. ಈಗ ಕಾನೂನು ಪ್ರಕಾರವಾಗಿ ನಮ್ಮ ಕುಟುಂಬದವರು, ನನಗೆ, ನಮ್ಮ ತಾಯಿಯವರಿಗೆ, ನಮ್ಮ ಸಮುದಾಯವರಿಗೆ, ನಮ್ಮ ಹೋರಾಟ ಮಾಡಿದ ಸಂಘಟನೆಗಳಿಗೆ ನ್ಯಾಯ ಸಿಕ್ಕಿದೆ. ಹಾಗೂ ನಮ್ಮ ಅಪ್ಪ ತಂದೆಯವರಿಗೆ ಶಾಂತಿ ಸಿಕ್ಕಿದೆ. ನಿಮ್ಮ ಹೆಸರು? ಇಷ್ಟೇ ಹೇಳಿ. 12 ವರ್ಷ ಆಯ್ತು ರೀ ನನ್ನ ಗಂಡ ಹೋಗಿ. ಚೌಡಮ್ಮ ಜಾತ್ರೆ ಇತ್ತು. ಜಾತ್ರೆ ಸಲುವಾಗಿ ಬ್ಯಾನರ್ ಹಾಕಿದ್ರು. ಬ್ಯಾನರ್ ಹಾಕಿದ ಮೇಲೆ ಒಲೆಯರು ಮಾದರು ಯಾಕೆ ಬ್ಯಾನರ್ ಹಾಕ್ಯಾನ ತಗಸಾಗಿ ಜಗಳ ಆಡಿದ್ರು. ಹಾಕಿದ ಮೇಲೆ ಅದು ಚೌಡಮ್ಮ ಜಾತ್ರೆ ಮೆರೆದು ಕುಂತ ಮೇಲೆ ನನ್ನ ಗಂಡ ಅದು ಯಾಕೆ ಹಾಕಕ್ಕೆ ಹೋಗಿರ್ಬಿಡು ಅಂತ ಕೇಸಂದ್ರು. ಅಂದಮೇಲೆ ರೈತರಿಗೆ ಸಂಘ ಅವ್ರು ಬಂದರು, ಪೊಲೀಸರಿಗೆ ಗಲಾಟೆ ಮಾಡಿ ಹೊಡಿಯಕತ್ತಿರ. ಅವರಿಗೆ ಹೊಡಿಬಾರ್ದು, ಅವರು ನಮಗೆ ಹೇಳೋಕ್ಕೆ ಬಂದಿರ್ತಾರೆ ಅಂತಂದ್ರು. ಅಂದಮೇಲೆ ಕುಸ್ತಿ ಆಯ್ತು ರೀ. ಕುಸ್ತಿ ಆಗೈತಿ. ಹೋಗಿ ಕಾಲ ತುಳಿದ್ರಿ ಒಲೆಯರು ಮಾತ್ರ ಇರಬಾರ್ದು ಅಂತ ಕುಲ್ಲ ಇಲ್ಲಿ ಬರಬಾರ್ದು ಅಂತಂದು ಆತನಿಗೆ ಕೇಳಿದ್ರಾಗೆ ಎಲ್ಲ ಗುಂಪಾಗೇಸಿ ನನ್ನ ಕಣಕ ಕೊಲೆ ಮಾಡಿ ಸರ್ಕಾರದವರು ಪೊಲೀಸವರು ಶಾಪುರಕ್ಕೆ ತಗೊಂಡು ಹೋದರು. ಹೋಗಿದ ಮೇಲೆ ಸರ್ಕಾರದ ದವಾಖಾನೆಗೆ ಹೋಗಿದ್ರು. ಇಲ್ಲಿದ್ದು ಶಾಪುರದ ಸಂಘದವರು ಗಂಡು ಮಕ್ಕಳು ಎಲ್ಲರೂ ಕೂಡಿ ನನ್ನ ಗಂಡನ ಹೋರಾಟ ಮಾಡಿದರು. ಶಾಪುರ ಚೌಕಿಯಾಗ ಮಾಡಿದ ಮೇಲೆ ಆಂಜನೇಯ ಸಾಹೇಬರು ಬೆಂಗಳೂರಲ್ಲಿದ್ದು ಬಂದು ಅವರಿಗೆ ಮಣ್ಣು ಹಾಕಿ ಆದಮೇಲೆ ಈ ಶಿಕ್ಷೆ ಆಗ್ಯದ ಅಂದ್ರೆ ನಮಗೆ ಸಂತೋಷ ರೀ. ಅದು ಅವ್ರಿಗೆ ಇನ್ನೂ ಶಿಕ್ಷೆ ಜೀವ ಶಿಕ್ಷೆ ಕೊಡಬಾಡ್ರಿ, ಅವ್ರು ಸಜನೆ ಆಗಬೇಕು. ನಮ್ಮ ಪರವಾಗಿ ನಮ್ಮ ಮಕ್ಕಳು ನಾವು ಎಷ್ಟು ಕಷ್ಟಪಟ್ಟು 10 ವರ್ಷ ತನಕ ನಾವು ಎಷ್ಟು ಮಾಡೀವಿ ಅಂದ್ರೆ ಈಗ ಅವ್ರಿಗೆ ಆಗಬೇಕು. ನಮ್ಗೆ ಯಾತಗಿರಿ
ಸಾಬ್ರು ನಮ್ಗೆ ಚಲೋ ಆತ ಹುಟ್ಟಿದ ಬೆಳೆದಂಗಾಗ್ಯದ ಅವರೇ ನಮಗೆ ಕೊಟ್ಟದ್ದು ನಮ್ಗೆ. ಕೋರ್ಟ್ ತೀರ್ಪಿನ ಹಿನ್ನೆಲೆ ಯಾವುದೇ ಅಹಿತಕರ ಘಟನೆ ಜರುಗದಂತೆ ಮುಂಜಾಗ್ರತಾ ಕ್ರಮವಾಗಿ ಕನ್ಯಾಕೊಳ್ಳೂರು ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಗ್ರಾಮದಲ್ಲಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದ್ದು ಪರಿಸ್ಥಿತಿಯ ಮೇಲೆ ಹಿರಿಯ ಅಧಿಕಾರಿಗಳು ನಿಗಾ ವಹಿಸಿದ್ದಾರೆ. ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಸಾರ್ವಜನಿಕರು ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡುವಂತೆ ಮನವಿ ಕೂಡ ಮಾಡಿದ್ದು ಗ್ರಾಮದಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ನಿಜಾಮುದ್ದೀನ್ ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.